ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಬಾಯಿ ಮೇಲೆ ನಿಗಾ ಇಟ್ಕೊಂಡು ಮಾತಾಡಬೇಕಂತ. ಹಳ್ಳಿ ಹೆಣ್ಣು ಮಕ್ಕಳಿಗೆ ದಾರಿ ತಪ್ಪುವಂಥ ವಾತಾವರಣ ನಿರ್ಮಾಣ ಆಗಿಲ್ಲ. ಒಟ್ಟಾರೆ ರಾಜ್ಯದ ಜನತೆಗೆ, ರಾಜ್ಯದ ಹೆಣ್ಣು ಮಕ್ಕಳಿಗೆ ಯೋಜನೆಗಳು ಫಲಕಾರಿಯಾಗಿದೆ. ಸರ್, ನನ್ನ ಪ್ರಕಾರ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು. ಈ ಬಾರಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಗೆಲುವು ಖಚಿತ. ಕಾರಣ ಏನೆಂದರೆ, ಏನು ಹೋದ ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ರಲ್ಲ, ಆಯ್ಕೆ ಆಗಿರ್ತಕ್ಕಂಥ ಸಂಸದರು ಈ ಕಡೆ ಕಾರ್ಯಕರ್ತರಲ್ಲ, ಅವ್ರ ಮನೆ ಕಾರ್ಯಕರ್ತರಿಗೆ ಭೇಟಿ ಕೊಡ್ಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗಿಲ್ಲ. ಅಭಿವೃದ್ಧಿ ಅಂತ ದೂರ ಉಳಿತು, ಅಭಿವೃದ್ಧಿ ದೂರಿನ ಮಾತದು. ಆ ಕಾರ್ಯಕರ್ತರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂಥದ್ರಲ್ಲಿ ಈ ಬಾರಿಯೂ ಸಹ ಅವರನ್ನು ಮತ್ತೆ ಆಯ್ಕೆ ಮಾಡೋದ್ರಿಂದ ಜನತೆ ಎಡವಟ್ಟು ಮಾಡುತ್ತೆ ಅಂತಕ್ಕಂಥದ್ದೊಂದು. ಎರಡನೇದು, ಪ್ರಿಯಾಂಕಾ ಯಾಕೆ ಬರ್ತಾರೆ ಅಂದರೆ, ನಾಡು ಕಂಡ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ, ಪ್ರಬುದ್ಧ ರಾಜಕಾರಣಿ, ಸಿಂಪಲ್ ರಾಜಕಾರಣಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು. ಬಡ ಮಕ್ಕಳಿಗಾಗಿ, ಹಿಂದುಳಿದ ವರ್ಗದ ಮಕ್ಕಳಿಗಾಗಿ, ಜಾತಿ ಮತ ಪಂಥ ಪಂಗಡ ಎಲ್ಲವನ್ನು ಮೀರಿ ಎಲ್ಲ ಸಮುದಾಯದ ಜನಕ್ಕಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಕೆಲಸ ಮಾಡ್ತಿರ್ತಕ್ಕಂಥ ಅತ್ಯಂತ ಪ್ರಬುದ್ಧ ರಾಜಕಾರಣಿ, ಕರ್ನಾಟಕ ಕಂಡ ಅತ್ಯಂತ ಪ್ರಬುದ್ಧ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು. ಅಂಥವ್ರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಅಷ್ಟೇ ಸರಳವಾಗಿ, ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥವ್ರು. ಅವ್ರು ನಿಂತಿರೋದು ಬಹುಶಃ ಈ ಭಾಗದ ಜನರ ಪುಣ್ಯ ಅನ್ಕೊಂತೀನಿ ನಾನು. ಹೀಗಾಗಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ ಸರ್ ಅವರು. ಸರ್, ಯಾಕೆ ಬೇಡ ಅಂದರೆ, ಒಬ್ಬ ಸಂಸದರಾಗಿ ಆ ಲೋಕಸಭಾ ಕ್ಷೇತ್ರದ ಅಯವ್ಯಯಗಳನ್ನು, ಆಗು ಹೋಗುಗಳನ್ನು, ಅಲ್ಲಿ ಆಗ್ತಕ್ಕಂಥ ಪರಿಣಾಮಗಳನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ, ನೋಡಬೇಕಾಗತ್ತೆ. ಅದು ನೋಡೇ ಇಲ್ಲ ಅಂದರೆ, ಅದನ್ನು ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಅಂದರೆ, ಆ ಕಷ್ಟಕ್ಕೆ ನೀವು ಸ್ಪಂದನೆ ಕೊಟ್ಟಿಲ್ಲ ಅಂದರೆ, ನಿಮ್ಮನ್ನು ತೊಗೊಂಡು ಜನ ಏನು ಮಾಡಬೇಕು? ಅದಕ್ಕಾಗಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ಬಾರಿ ನೀವು ಬೇಡ, ಪ್ರಿಯಾಂಕಾ ಬೇಕು, ಪ್ರಿಯಾಂಕಾ ಗೆಲ್ತಾರೆ. ಎಸ್ ಸರ್, ಖಂಡಿತ ಗೆಲ್ತಾರೆ. ಗ್ಯಾರಂಟಿ ಯೋಜನೆಗಳು ನೋಡಿದ್ರಿ. ಹಾಂ ಸರ್. ಎಷ್ಟು ಮಟ್ಟಿಗೆ ಜನಗಳ ಸಹಾಯ ಆಗಿದೆ? ಈ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗ್ಬೋದಾ ಇದು? ಸರ್, ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಇಂತಹ ಪಂಚ ಗ್ಯಾರಂಟಿಗಳು, 5 ಗ್ಯಾರಂಟಿಗಳಂತ ಏನು ಸರ್ಕಾರ ಜಾರಿಗೊಳಿಸಿದೆಯಲ್ಲ, ಜಾರಿಗೊಳಿಸಿರ್ತಕ್ಕಂಥ ಸರ್ಕಾರ ಒಂದಿಷ್ಟು ವರ್ಗವನ್ನು ಹೊರತುಪಡಿಸಿ ಇನ್ನುಳಿದಂಥ ಭಾಗಶಃ 75% ಜನಸಮೂಹಕ್ಕೆ ಬಹುಶಃ ಅಕ್ಷರಶಃ ಒಂದು ವಾಸ್ತವಿಕತೆಯ ದೃಷ್ಟಿಕೋನದಲ್ಲಿ ಒಂದು ಉಪಯೋಗ ಆಗಿದೆ. ಕಾರಣ ಏನಂದರೆ, ಒಂದಿಷ್ಟು ದುಡ್ಡು ಕೊಡೋದ್ರಿಂದ ಕನಿಷ್ಠ ಒಂದು ಕುಟುಂಬವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದಿಷ್ಟು ಗ್ಯಾಸ್ ದರದಲ್ಲಿ ಬದಲಾವಣೆ ಮಾಡೋದ್ರಿಂದ, ಬಸ್ ಚಾರ್ಜ್ಗಳಲ್ಲಿ ಬದಲಾವಣೆ ಮಾಡೋದ್ರಿಂದ ಬಡವರು ಅಡ್ಡಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಈ ಯೋಜನೆಗಳು, ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಈ ಯೋಜನೆಗಳು ಖಂಡಿತವಾಗಲೂ ಕೂಡ ಬಡವರಿಗೆ, ಹಿಂದುಳಿದ ವರ್ಗಕ್ಕೆ, ತುಳಿತಕ್ಕೊಳಗಾದ ವರ್ಗಕ್ಕೆ, ಅನ್ಯಾಯಕ್ಕೊಳಗಾದ ವರ್ಗಕ್ಕೆ ಖಂಡಿತವಾಗಲೂ ಕೂಡ ಒಂದು ಲಾಭ ಇದೆ. ಅದಕ್ಕಾಗಿ ಈ ಬಾರಿ ಅದು ಈ ಲೋಕಸಭೆ ಚುನಾವಣೆ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿಯಿಂದ ಗೆಲ್ತಾರೆ. ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಬಾಯಿ ಮೇಲೆ ನಿಗಾ ಇಟ್ಕೊಂಡು ಮಾತಾಡಬೇಕಂತ. ಯಾಕೆ ನಿಗಾ ಇಟ್ಕೊಂಡು ಮಾತಾಡಬೇಕು? ಕಾರಣ ಏನಂದರೆ, ಹಳ್ಳಿ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಈ ಯೋಜನೆಗಳಿಂದ. ಹಳ್ಳಿ ಹೆಣ್ಣು ಮಕ್ಕಳಿಗೆ ದಾರಿ ತಪ್ಪುವಂಥ ವಾತಾವರಣ ನಿರ್ಮಾಣ ಆಗಿಲ್ಲ. ಬೆಳೆಯಲ್ಲಿ ಫಸಲು ತೆಗಿತಕ್ಕಂಥ ಹೆಣ್ಣುಮಕ್ಕಳು, ಹಳ್ಳಿ ಹೆಣ್ಣುಮಕ್ಕಳು, ಅವರು ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬವನ್ನು ನಿಭಾಯಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳೇ ಕುಮಾರಸ್ವಾಮಿ ಅವರೇ, ಹಳ್ಳಿ ಹೆಣ್ಮಕ್ಳು ದಾರಿ ಬಿಡ್ತಾ ಇಲ್ಲ, ಯಾವ ಹೆಣ್ಮಕ್ಳು ದಾರಿ ಬಿಡ್ತಾ ಇಲ್ಲ. ಒಟ್ಟಾರೆ ರಾಜ್ಯದ ಜನತೆಗೆ, ರಾಜ್ಯದ ಹೆಣ್ಣು ಮಕ್ಕಳಿಗೆ ಯೋಜನೆಗಳು ಫಲಕಾರಿಯಾಗಿದೆ. ಇದು ಕಟ್ಟಿಟ್ಟ ಬುತ್ತಿ. ದಾರಿ ತಪ್ಪಿರೋರು ಯಾರು ಅಂತ ಅಲ್ಲ, ತಮ್ಮ ಮಗನ ದಾರಿ ತಪ್ಪಿದಾರಲ್ಲ, ತಮ್ಮ ಮಗನ ದಾರಿ ತಪ್ಪಿದ್ದಾರೆ. ತಮ್ಮ ಮಗನ ಮೇಲೆ ಸಿಕ್ಕಾಪಟ್ಟೆ ವಿಡಿಯೋಸ್ ಹರಿಬಿಟ್ಟಿದ್ದಾರೆ. ತಮ್ಮ ಮಗನನ್ನ ಅಲ್ಲ, ನಿಮ್ಮ ಮಗನನ್ನೇ ನಿಭಾಯಿಸಕ್ಕೆ ಆಗ್ತಾ ಇಲ್ಲ, ನೀವು ಬೇರೆ ಏನು ಮಾತಾಡ್ತೀರಿ ಅಂತ ನಂದು. ನಿಮ್ಮ ಮಗನೇ ದಾರಿ ತಪ್ಪಿದ್ದಾರೆ, ನಿಮ್ಮ ಮಗನ ಕರೆಕ್ಟ್ ತೊಗೊಂಬನ್ನಿ. ಹಳ್ಳಿ ಹೆಣ್ಮಕ್ಳ ಬಗ್ಗೆ, ಹಳ್ಳಿ ಹೆಣ್ಮಕ್ಳಿಗೆ ಗೊತ್ತು, ಅವ್ರಿಗೂ ಮೇಂಟೈನ್ ಮಾಡ್ತಾರೆ, ಅದು ಅವ್ರಿಗೆ, ಅವ್ರ ಬದುಕು ಅವ್ರಿಗೆ ಗೊತ್ತು.